ಕರ್ನಾಟಕ ಹೆಲ್ತ್ ಆ್ಯಂಡ್ ವೆಲ್ತ್ ಅವಾರ್ಡ್ಸ್ 2024 ಕಾರ್ಯಕ್ರಮ ನಡೀತಾ ಇದೆ. ಅನೇಕರಿಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಇನ್ನು ಈಗಿನ ಕಾಲದಲ್ಲೂ ಕೂಡ ನಾಟಿ ಪರೀಕ್ಷೆ ಅನ್ನುವಂಥದ್ದು ಇನ್ನೂ ಕೂಡ ಜೀವಂತವಾಗಿದೆ. ಅನೇಕರು ಈ ಮೂಲಕ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂತ ಒಬ್ಬ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವರೇ ಸುನಿಲ್ ಅವರು. ಅವರನ್ನು ಮಾತಾಡ್ಸೋಣ. ಸರ್ ಹಾಯ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಒಂದು ಕರೆಕ್ಷನ್, ನನಗೆ ನಮ್ಮ ತಂದೆ ಪಂಡಿತರು. ಓಕೆ, ವಿ ಆರ್ ರನ್ನಿಂಗ್ 4th ಜನರೇಷನ್. ನಮ್ಮ ತಾತ ಮುತ್ತಾತ ನಮ್ಮ ತಂದೆ, ಈಗ ನಾವು ಪ್ರಾಕ್ಟೀಸಿಂಗ್ ಅಷ್ಟೇ. ಓಕೆ, ಅವರು ನಾಟಿ ವೈದ್ಯರು, ಪಂಡಿತರು. ಖಂಡಿತ. ಮೊದಲು ಅವ್ರ ಹತ್ರನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಈ ನಾಟಿ ವೈದ್ಯ ಪರೀಕ್ಷೆಯನ್ನು ಮಾಡ್ತಾ ಇದ್ದೀರಾ? ಈ ಔಷಧಿ ನಾವು ನಮ್ಮ ತಂದೆ ತಾತ ಮುತ್ತಾತನಿಂದ ಕೊಟ್ಕೊಂಬಂದಿರೋಂಥದ್ದು. ನಾವು ಮೇಯ್ನು ಪ್ಯಾರಾಲಿಸ್ ಲಕ್ವ, ಅದು ಇಡೀ ಲಕ್ವಾಗಿನ್ನ ಔಷಧಿ ಕಂಡಿದ್ದಿಲ್ಲ ಯಾರು ಅಂತಾರೆ. ನಾವು ಗುಣಪಡಿಸ್ತಾ ಇದ್ವಿ. ಮೂಲವ್ಯಾಧಿ, ಬೈಲ್ಸ್, ಹೌದು, ಮಂಡಿ ನೋವು, ಗ್ಯಾಸ್ಟ್ರಿಕ್ಕು ದೊಡ್ಡ ಸಮಸ್ಯೆ. ಇವಾಗ ಫುಡ್ಗಳೆಲ್ಲ ಗ್ಯಾಸ್ಟ್ರಿಕ್ ದೊಡ್ಡ ಸಮಸ್ಯೆ. ನಿಜ, ಅದು 100% ಗ್ಯಾರಂಟಿ. ಇಂಥವಕ್ಕೆಲ್ಲ ಕೊಡ್ತಾಯಿದ್ವಿ. ಇವತ್ತೆಲ್ಲರೂ ಚೆನ್ನಾಗೈತವ್ರೆ. ಪ್ಯಾರಾಲಿಸು 90 ದಿವಸದಲ್ಲಿ ನೀಟಾಗಿ ಗುಣಮುಖ ಆಗ್ತಾವ್ರೆ. ಹೌದಾ? ಓಕೆ. ಅವ್ರು ಹೆಂಗೆ ಇರಲಿ, ಬರೋವಾಗ ಪಾಪ ಈ ಗಾಡಿ ಒಳಗೆ ಎತ್ಕೊಂಬರ್ತಾರೆ. ನಿಜ ನಿಜ. 3ನೇ ಸಲಕ್ಕೆ ನೀಟಾಗಿ ನಡ್ಕೊಂಬಂದು ನಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಚೆನ್ನಾಗಿ ಆಯ್ತಾ ಇದ್ದೀನಿ ಅಂತ ಹೋಗ್ತಾರೆ. ಓಕೆ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ. ಔಷಧಿ, ನಾಟಿ ಔಷಧಿ ಎಲ್ಲ ಆಯುರ್ವೇದಿಕ್. ಹೌದು ಹೌದು. ಮೋರ್ ದೆನ್ 70-80 ಇಯರ್ಸ್. ವಾವ್. ಓಕೆ, 70-80 ವರ್ಷದಿಂದ. 100-120 ವರ್ಷದ್ದು. ಓಕೆ. ಅವಾಗ ಇದು ನಮ್ಮ ಮಾಧ್ಯಮದವರು ಯಾರೋ ಗೊತ್ತಿರಲ್ಲ. ಇವಾಗ ಸ್ವಲ್ಪ ಪ್ರಚಾರ ಆಗಿ ಜಾಸ್ತಿ ಚೆನ್ನಾಗಿ. ನಿಜ ನಿಜ. ಹೌದು, ಆಗಲೇಬೇಕು ಕೂಡ. ಪ್ರತಿಯೊಬ್ಬರು ಚೆನ್ನಾಗಿ ಬರ್ತಾವ್ರೆ. ಓಕೆ. ಇದಕ್ಕೆ ನಮಗೆ ಸರ್ಕಾರದಿಂದ ಪ್ರೋತ್ಸಾಹ ಎಲ್ಲ ಕೊಡಬೇಕು. ಓಕೆ. ಆಮೇಲೆ ನಮಗೆ ಗಿಡಮೂಲಿಕೆಗಳು ಜಾಸ್ತಿ ಬೇಕಾಗ್ತದೆ. ಸರ್ಕಾರನ ನಮ್ಗೆ ಅನುಮತಿ ಕೊಡಬೇಕು. ಫಾರೆಸ್ಟ್ಗಳಲ್ಲಿ ಅಲ್ಲಿ ಹೋದರೆ ನಮಗೆ ಒಂದು ಅನುಮತಿ ಕೊಡಬೇಕು. ನಿಮ್ಮ ಸಹಕಾರನ ನಮಗೆ ಖಂಡಿತ ಖಂಡಿತ ಸರ್, ಅನುಕೂಲ ಆಗಬೇಕು. ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರುವಂಥ ಈ ಸೇವೆ, ವೈದ್ಯ ವೃತ್ತಿ ಅನ್ನುವಂಥದ್ದು ಸೇವೆಯ ರೀತಿಯಲ್ಲೇ ಪರಿಗಣನೆ ಮಾಡಲಾಗುತ್ತೆ. ಆ ಸೇವೆಯನ್ನು ಗುರುತಿಸಿ ಇವತ್ತು ವೈದ್ಯರತ್ನ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅದು ಹೇಗೆ ಅನ್ನಿಸ್ತಾ ಇದೆ? ನಮಗೆ ಭಾರಿ ಖುಷಿ ಆಯಿತು, ಸಂತೋಷ ಆಯಿತು. ಹೌದಾ? ಇಂಥ ಒಂದು ಇದಕ್ಕೆ ಬಂದಿದ್ದೀವಲ್ಲ, ಸಣ್ಣ ಹಳ್ಳಿ ಒಳಗೆ ನಾವಿರೋದು. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಮ್ಮ ಔಷಧಿ ಪ್ರಚಾರ ಆಗುತ್ತೆ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಕೇರಳಗೆ ಹೋಗ್ತಾ ಇದೆ. US-ಗೆ ಕಳಿಸಿದ್ದೀವಿ. ಇಬ್ಬರಿಗೆ ನಿಮ್ಮ ಔಷಧಿ ಹೆಸರು ಒಂದ್ಸರಿ ಹೇಳ್ಬಿಡಿ ಸರ್. ನಮ್ಮ ಔಷಧಿ ಪ್ಯಾರಾಲಿಸ್. ಪ್ಯಾರಾಲಿಸ್ಗೆ 100%. ಗ್ಯಾಸ್ಟ್ರಿಕ್ಕು ದೊಡ್ಡ ಸಮಸ್ಯೆ ಆಗಿದೆ. ಮೂಲವ್ಯಾಧಿ, ಇವತ್ತು ಡಾಕ್ಟ್ರ್ ಹೋಗಿ ಆಪ್ರೇಷನ್ ಮಾಡಬೇಕು ಅಂತಾರೆ. ನಿಜ ನಿಜ. ಹೌದು. ಇವತ್ತು ನಾವು ಬರೀ ಸೊಪ್ಪಿನಲ್ಲಿ 1 ವಾರದಲ್ಲಿ ನೀಟಾಗಿ ಕೆಲಸ ಮಾಡ್ತೀವಿ. ಓಕೆ. ಅನುಕೂಲ ಆಗ್ತಾ ಇದೆ. ಇವತ್ತು ಸುಮಾರು 10 ಜನಕ್ಕೆ ಕೊಟ್ಟಿರ್ಬೋದು. ಮೂಲವ್ಯಾಧಿನೇ ಜಾಸ್ತಿ ಆಗಿರುತ್ತೆ. ಎಲ್ಲ ಈಟು, ಜಂಕ್ ಫುಡ್ಸು ಎಲ್ಲ ಊಟ ಮಾಡ್ತಾರೆ. ಭಾರಿ ತೊಂದರೆ ಆಯ್ತಾರೆ. ಲಕ್ವ ದೊಡ್ಡ ಸಮಸ್ಯೆ ಆಗುತ್ತೆ. ಓಕೆ ಸರ್. ಮೇನ್ ಪ್ಯಾರಾಲಿಸಿಸ್, ಗ್ಯಾಸ್ಟ್ರಿಕ್. ಓಕೆ, ಎರಡಕ್ಕೂ ಅತ್ಯುತ್ತಮ ಔಷಧಿ ನಾಟಿ ವೈದ್ಯದಲ್ಲಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀರಾ. ಆ್ಯಂಡ್ ಅದನ್ನು ಗುರುತಿಸಿ ನಿಮಗೆ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇದೇ ರೀತಿ ಸೇವೆ 120 ವರ್ಷ ಆಗಿದೆ. ಮುಂದಿನ ಅನೇಕ ವರ್ಷಗಳ ಕಾಲ, 100 ವರ್ಷ ಮುಂದುವರಿಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮಗೆ ಸಿಗ್ನೇಚರ್ ಮೀಡಿಯಾಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿಗ್ನೇಚರ್ ಮೀಡಿಯಾ ಹೌಸ್ನಿಂದ ಈಗ ಅವಾರ್ಡನ್ನು ಪಡೆದುಕೊಳ್ಳೋದಕ್ಕೆ, ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡನ್ನು ಪಡೆದುಕೊಳ್ಳೋದಕ್ಕೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ ಶ್ರೀ ಸೀನಪ್ಪ ಪಿ ಅವರನ್ನು. ವಯಸ್ಸು 72 ವರ್ಷ, ಅನುಭವ 30 ವರ್ಷ. ಈ ಇಳಿ ವಯಸ್ಸಿನಲ್ಲೂ ಅತ್ಯಂತ ಚುರುಕಿನಿಂದ ರೋಗಿಗಳನ್ನು ತಪಾಸಣೆ ಮಾಡಿ ಗುಣಮುಖರನ್ನಾಗಿಸ್ತಾ ಇರುವಂತಹ ಇವರೇ ಪಂಡಿತ್ ಸೀನಪ್ಪ. ನಾಟಿ ವೈದ್ಯವನ್ನು ವೈದ್ಯ ಮುನಿವೆಂಕಟಪ್ಪ ಅವರ ಬಳಿ ಅಭ್ಯಾಸ ಮಾಡಿರುವಂತಹ ಪಂಡಿತ್ ಸೀನಪ್ಪ ಅವರು ಇಲ್ಲಿಯವರೆಗೂ 50,000ಕ್ಕೂ ಹೆಚ್ಚು ರೋಗಿಗಳಿಗೆ ಆರೋಗ್ಯ ದೊರಕುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಹಲವು ಅನಾಥಾಲಯಗಳಲ್ಲಿ ಹಾಗೂ ವಿವಿಧೆಡೆಗಳಲ್ಲಿ ಅಗತ್ಯ ಇರುವವರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡ್ತಾ ಇರುವಂತಹ ಪಂಡಿತ್ ಸೀನಪ್ಪ ಅವರು ಪ್ಯಾರಾಲಿಸಿಸ್ ಹಾಗೂ ಬೈಲ್ ಸ್ಪೆಷಲಿಸ್ಟ್. ಪಂಡಿತ್ ಸೀನಪ್ಪ ಅವರಿಗೆ ವೇದಿಕ್ ರಿಸರ್ಚ್ನಲ್ಲಿ ಡಾಕ್ಟರೇಟ್ ದೊರೆತಿದ್ದು, ಕರ್ನಾಟಕ ಸರ್ಕಾರದಿಂದ ಕೃಷಿ ಪ್ರಶಸ್ತಿಯು ಮುಡಿಗೇರಿದೆ. ಇಂದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಪಂಡಿತ್ ಸೀನಪ್ಪ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2024
2024 ನೀಡಿ ಗೌರವಿಸ್ತಾ ಇರುವುದಕ್ಕೆ ಹಿರಿಯರಾದಂಥ ಶ್ರೀ ಸೀನಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಹಳ ಖುಷಿಯಾಗುತ್ತೆ ನೋಡಿ. ಶ್ರೀ ಸೀನಪ್ಪ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಂಥ ಹಿರಿಯರಿಂದ ಬಹಳಷ್ಟು ಕಲ್ತ್ಕೊಳ್ಳೋದಿರುತ್ತೆ.